ಗವರ್ನರ್ ವರ್ಸಸ್ ಗವರ್ನಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕುಮಾರ್ಜಿ, ಇಬ್ಬರು ನಾಯಕರುಗಳ ಮಾತುಗಳನ್ನು ಕೇಳಿದಿರಿ ನೀವು. ಕೊನೆಯದಾಗಿ ತಾವು ಏನು ಹೇಳ್ತೀರಿ? ಈಗ ಏನಾಗಬಹುದು, ಅಲ್ಲ ಏನಾಗುತ್ತೆ ಅನ್ನೋದು ನಾವು ಯಾರು ಊಹಿಸೋಕ್ಕೆ ಸಾಧ್ಯ? ಹೌದು, ಅಲ್ಲ ಅಡ್ವೊಕೇಟ್ ಆಗಿ ಅಲ್ಲ ಲೀಗಲ್ ಪೊಸಿಷನ್ ಏನು ಅಂತ ನಾವು ಹೇಳ್ಬೋದು. ನಾವು ಈಗ ಶಂಕರ್ ಹೇಳ್ದಂಗೆ ಅವರು ನಾನಾ ಅಂಶಗಳನ್ನ ತೊಗೊಂಡು ಗವರ್ನರ್ ಅವರಿಗೆ ರೆಕಮೆಂಡ್ ಮಾಡಿದ್ದಾರೆ. ಸೊ ಅವ್ರಿಗೆ ಕಾಸ್ ಆಫ್ ಆ್ಯಕ್ಷನ್ ಬೇಕಾಗಿತ್ತು. ಆ ಕಾಸ್ ಆಫ್ ಆ್ಯಕ್ಷನ್ ಈಗ ಸಿಕ್ಕಿದೆ. ಈಗ ಸುಪ್ರೀಂ ಕೋರ್ಟು ಈಗ ಒಪ್ಪುತ್ತಾ ಇದ್ರಿ ಇದೆ? ಇಲ್ಲ ಇಲ್ಲ, ಅದನ್ನು ಒಪ್ಪಲಿಕ್ಕೆ ಈಗಿನ ಒಪ್ಪಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ವಾಮನಾಚಾರ್ಯ ಅವರು ಮೊನ್ನೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಇದ್ದರೂ ಕೂಡ ಆ್ಯಸ್ ಆನ್ ಟುಡೇ ಈಗ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ನಾವು ನನ್ನ ಪ್ರಕಾರ ಕೂಡ ಈಗ ಕಾನ್ಸ್ಟಿಟ್ಯೂಷನಲ್ಲೂ ಬ್ರೇಕ್ ಡೌನ್ ಆಗಿಲ್ಲ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಂದಿಲ್ಲ. ಈ ಪ್ರೆಸಿಡೆಂಟ್ ರೂಲ್ಗೆ ರೆಕಮೆಂಡ್ ಮಾಡುವಂಥ ಒಂದು ಸಾಧ್ಯತೆ ಈ ಸಂದರ್ಭದಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ರೈಟ್ ಡಾಕ್ಟ್ರೆ, ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಸುಪ್ರೀಂ ಕೋರ್ಟಲ್ಲಿರೋದು ಸ್ಪೀಕರು ನೋಟಿಸ್ ಕೊಡೋದರಲ್ಲಿ ಪ್ರೊಸೀಜರ್ ಇರೆಗ್ಯುಲಾರಿಟಿ ಮಾಡಿದ್ದಾರೆ. ಅದು ಅವರ ಕ್ರಮ ಸರಿಯಿಲ್ಲ, ಅವರು ಡಿಸ್ಕ್ವಾಲಿಫಿಕೇಷನ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅವರ ಆರ್ಡರ್ನ ಸೆಟಿಸೈಡ್ ಮಾಡಿ ಕ್ಲಾಶ್ ಮಾಡಿದ್ದಾರೆ. ರೈಟ್ ಡಾಕ್ಟ್ರೆ, ಒಂದು ಇವತ್ತು ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಥವಾ ಈ ಥರದ್ದು ಯಾವುದೂ ಇಲ್ಲ ಅಂತ ಅನ್ನೋದನ್ನು ನಾವು ನೋಡಿದ್ದೇವೆ. ಪೊಲಿಟಿಕಲ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡಿದರೂ ಕೂಡ ಇವತ್ತಿನ ವಾತಾವರಣ ಡಿಸ್ಟರ್ಬ್ ಮಾಡೋದಕ್ಕೆ ಲಾಯಕಾಗಿರುವಂಥದ್ದು ಇಲ್ಲ. ಮೂರನೇದ್ದು, ಈಗಿರುವಂಥ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ ನಂತರ ಆ 11 MLAಗಳು ಕೂಡ ಅಥವಾ ಅದರಲ್ಲಿ 10 ಜನ ನಮ್ಮ ಪರವಾಗಿ ಇರ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಎಲ್ಲ ಕಡೆಗಳಲ್ಲೂ BJP ಗೆಲ್ತಿರೋದ್ರಿಂದ ಒಟ್ಟಾರೆ ವಾತಾವರಣ, ನಾನು ಹೇಳೋದು ಗೆದ್ವಿ ಅಂದರೆ ಎಲ್ಲ ಆಗೋಯ್ತು ಅಂತ ನಾನೇನು ಅಂದ್ಕೊಂಡಿಲ್ಲ. ಶಂಕರ್ ಅವ್ರು ಹೇಳಿದ ಉದಾಹರಣೆ ಭಾಳ ಚೆನ್ನಾಗಿತ್ತು. ಉಪಚುನಾವಣೆಗಳು ಗೆಲ್ತಾ ಇರ್ತೇವೆ. ಹೋದ ಸಲ ಕೂಡ ಯಲಹಂಕದ ಉಪಚುನಾವಣೆ ಅಗದಿ ಲಾಸ್ಟ್ಗಾಗಿತ್ತು. ಅಲ್ಲಿ ಗೆದ್ದಂಥ ಪಕ್ಷ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 36 ಸೀಟಿಗೆ ಬಂದು ನಿಂತು. ಅಂದರೆ ಈ ವಾತಾವರಣ ಯಾರಿಗೂ ಯಾವಾಗಲೂ ಆಗ್ಬೋದು ಅಂತ ಇಟ್ಕೊಂಡ್ರೂ ಕೂಡ ನಂದು ಈಗ ಫೋಕಸ್ ಇರೋದು ಮುಂದಿನ 1.5 ವರ್ಷದ್ದೇನು ಅವಧಿ ಇದೆ, ಇದನ್ನು ಪೂರ್ತಿ ಮಾಡೋದರಿಂದ ಒಟ್ಟಾರೆ ಕರ್ನಾಟಕದ ಜನತೆ ದೃಷ್ಟಿಯಿಂದ ಮತ್ತು ಈಗ ನಡೆದಿರುವಂಥ ಆನ್ ಗೋಯಿಂಗ್ ಪ್ರೊಸೆಸ್ ವರ್ಕ್ಗಳೇನಿದೆ, ಡೆವಲಪ್ಮೆಂಟ್ಸ್ ಏನಿದೆ, ಇದನ್ನು ಕಂಪ್ಲೀಟ್ ಮಾಡೋ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ, ಅದು ಒಳ್ಳೆಯದೋ ಕೆಟ್ಟದೋ ಒಟ್ಟು ಆರಿಸಿ ಬಂದಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಒಂದು ಮೆಜಾರಿಟಿ ಅನ್ನೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಏನು ನಾವು ಹೊಲಸು ವಾತಾವರಣ ಅಂತೇವೆ, ಇದು ಕಳೆದ 50-60 ವರ್ಷದಲ್ಲಿ ಇದು ತಯಾರಾಗೋದಕ್ಕೆ ಕಾಂಗ್ರೆಸ್ಸೂ ಕಾರಣ ಇದೆ. ಮತ್ತು ಆ ಹೊಲಸು ರಾಡಿಯಿಂದ ನಾವು ಮೇಲೆ ಬರಬೇಕು ಅಂದ್ಕೊಂಡೇ ಬಂದ್ವಿ ಇಲ್ಲಿಗೆ. ಆದರೆ ಹೆಂಗೋ ಮತ್ತು ನಾವು ಒಂದಿಷ್ಟು ಅದರೊಳಗೆ ಬಿದ್ದಿದ್ದೇವೆ. ಬಟ್ ಈ ವ್ಯವಸ್ಥೆಯನ್ನು ನನಗನ್ಸಿದ್ದು ಪ್ರಜಾಪ್ರಭುತ್ವದಲ್ಲಿ ಆರಿಸಿ ಬಂದಂಥ ಜನರು ಒಟ್ಟು 5 ವರ್ಷಗಳ ಸತತವಾದ ಸರ್ಕಾರವನ್ನು ನಡೆಯುವಂಥ ವಾತಾವರಣವನ್ನು ನಿರ್ಮಿಸೋದು ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂ, ಅದು ಒಂದು ಮೌಲ್ಯ. ಹೇಗೆ ಒಳ್ಳೆತನ ಇರಬೇಕು, ಹೇಗೆ ಆನೆಸ್ಟಿ ಇರಬೇಕು, ಹಾಗೆ ಡೆವಲಪ್ಮೆಂಟ್ಸ್ ನಡೀಬೇಕು. ಚುನಾಯಿತ ಸರ್ಕಾರಗಳು ಪ್ರಜಾಪ್ರಭುತ್ವದ ಮೌಲ್ಯ ದೃಷ್ಟಿಯಿಂದ ಚುನಾಯಿತ ಅವಧಿ ಪೂರ್ತಿಗೊಳಿಸೋದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತಿರುವಾಗ ರಾಜ್ಯಪಾಲರು ಮಾಡ್ತಿರುವಂಥ ಈಗಿನ ಏನು ಒಂದಿಷ್ಟು ಡೌಟ್ಫುಲ್ ಇದೆ. ನಾನು ಮಾಡಿದ್ದಾರೆ ಅಂತ ಈಗಲೇ ಹೇಳುವಂಥದ್ದಿಲ್ಲ. ಯಾಕೆಂದರೆ ಅದಕ್ಕೆ ಲೆಟ್ರ್ ಕೈಯಲ್ಲಿ ಬರದೇ ಇದ್ದರೆ ಅದೊಂದು ಊಹಾಪೋಹ. ಬಟ್ ನಾವು ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆರ್ ಲಿಟ್ಲ್ ಅಗ್ರೆಸಿವ್. ನಾವು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಮತ್ತು ಇದು ಆಗದಾಗ ಏನೇನು ಮಾಡಬೇಕು ಅನ್ನೋದಕ್ಕೆ ಅಗ್ರೆಸಿವ್. ಅದಕ್ಕೆ ಒಂದು ಗ್ಯಾಂಗ್ ಅದಕ್ಕೇನೊಂದು ಅಂತ ವಾತಾವರಣ ಇದೆ, ಅದನ್ನು ನಾವು ಸೃಷ್ಟಿಸಿದ್ದೇವೆ. ಅದನ್ನು ನೀವು ಒಂದು ಪೊಲಿಟಿಕಲ್ ಒಂದು ವ್ಯವಸ್ಥೆ ಅಂತ ಸ್ವೀಕರಿಸಿ ಈಗಿರುವಂಥದ್ದು ಇನ್ನು 5 ವರ್ಷಕ್ಕೆ ಮುಂದುವರಿಸಬೇಕು. ಇಷ್ಟು ಮಾತ್ರ ನನ್ನ ಅನಿಸಿಕೆ. ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದರು. ಇದು ಡಿಸ್ಟರ್ಬ್ ಮಾಡ್ತಾ ಇರೋದಿಲ್ಲ, ಅವರು ಸೆಲ್ಫ್ ಡಿಸ್ಟ್ರಾಕ್ಟ್ ಆಗ್ತಾ ಇರೋದು. ಕರ್ನಾಟಕದಲ್ಲಿ ಯಾರು ಡಿಸ್ಟರ್ಬ್ ಮಾಡತಕ್ಕಂಥದ್ದಕ್ಕೆ ಹೋಗೇ ಇಲ್ಲ. ಇಲ್ಲ ಅವ್ರದ್ದು ಸೆಲ್ಫ್ ಡಿಸ್ಟ್ರಾಕ್ಷನ್ನೇ. BJPದು ಇಷ್ಟು ದಿವಸ ನಡೀತಾ ಇರೋದು ಸೆಲ್ಫ್ ಡಿಸ್ಟ್ರಾಕ್ಷನ್. ಈಗ ಆಗ್ತಾ ಇರ್ತಕ್ಕಂಥದ್ದು ಅವರ ಸ್ವಯಂಕೃತ ಅಪರಾಧದ ಒಂದು ಪರಿಣಾಮವೇ. ಇನ್ನು ರಾಜ್ಯಪಾಲರ ಆಡಳಿತಕ್ಕಿಂತ ಚುನಾಯಿತ ಪ್ರತಿನಿಧಿಗಳ ಆಡಳಿತ ಒಳ್ಳೆಯದು ಅಂತ ಹೇಳ್ತಾರೆ, ಅದು ಒಪ್ಪನೆ. ಪ್ರಜಾಪ್ರಭುತ್ವದಲ್ಲಿ ಯಾವತ್ತೂ ಕೂಡ ಚುನಾಯಿತ ಪ್ರತಿನಿಧಿಗಳೇ ಆಡಳಿತದಲ್ಲಿ ಇರಬೇಕು. ಆದರೆ ಕರ್ನಾಟಕದಲ್ಲಿ ಯಾವುದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಬಿಟ್ಟಿಲ್ಲ ಇವರು. ಹೇಳಿ, ಪೊಲೀಸ್ ಇಲಾಖೆಯಿಂದ ಹಿಡಿದು, ಅಧಿಕಾರದಿಂದ ಹಿಡಿದು, ಜಾತಿಯಿಂದ ಹಿಡಿದು ಎಲ್ಲ ರೀತಿ, ಕೊನೆಗೆ ಸ್ಪೀಕರ್ ಕಚೇರಿಯವರೆಗೆ, ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಬರಲಿವರೆಗೆ ಎಲ್ಲವನ್ನು ಕೂಡ ಸ್ವಂತ ಲಾಭಕ್ಕೆ ಬಳಸ್ಕೊಂಡು ಈ ರೀತಿಯ ಒಂದು ಕಾನೂನಲ್ಲಿರ್ತಕ್ಕಂಥ ಕೆಲವು ಲೂಪ್ ಹೋಲ್ಸ್ಗಳನ್ನೇ ಬಳಸ್ಕೊಂಡು ಯಾವುದೇ ಒಂದು ವಿಷಯ ತಾರ್ಕಿಕ ಅಂತ್ಯಕ್ಕೆ ಮುಟ್ಲಿಕ್ಕೆ ಅವಕಾಶ ಕೊಡದೆ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ ಎಲ್ಲ ಆಗಿ ಅವರೇ ಹೇಳಿದಾಗೆ 60 ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬಂದು ಈ ರಾಡಿ ಒಳಗೆ ಅವರೂ ಸಿಗಾಕೊಂಡ್ರಲ್ಲ. ಈ ಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಅನೇಕ ಅಸ್ತ್ರಗಳನ್ನು
ರಾಜ್ಯಪಾಲರ ಕೈಗೆ, ಕೋರ್ಟ್ಗಳ ಕೈಗೆ ಕೊಟ್ಟವರೇ ಇವರು. ಅನೇಕ ಅಸ್ತ್ರಗಳು ಅವ್ರ ಹತ್ರ ಇರಲೇ ಇಲ್ಲ, ನಿಶಸ್ತ್ರರಾಗಿದ್ದರು ಅವರು. ಇವರಾಗೇ ಇವರು ಒಂದಾದ್ಮೇಲೆ ಒಂದು ಅಸ್ತ್ರಗಳನ್ನು ಕೊಟ್ಟು ಇದೆಲ್ಲ ಮಾಡಿದಾರಲ್ಲ. ಇವರು ಎಷ್ಟೇ ಪ್ರಮಾಣದ ಗಲಾಟೆಗಳನ್ನ ಹೊರಗೆಲ್ಲ ಮಾಡ್ಬೋದು, ಆದರೆ ಅನೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅವಧಿಗೆ ಮುಂಚೆ ಹೋಗಿದ್ದು ನಾನು ನೋಡಿದ್ದೇನೆ, ಶಾಸನಸಭೆ ಅವಧಿಗೆ ಮುಂಚೆ ಹೋಗಿದ್ದು ನೋಡಿದ್ದೇನೆ. ಅದರಿಂದ ನಾನು ಕೂಡ ನಷ್ಟಕ್ಕೊಳಗಾಗಿದ್ದೇನೆ. ಇವೆಲ್ಲ ಕೂಡ ಹೊರಗಡೆ ನಡೀತಕ್ಕಂಥ ಹೋರಾಟಗಳು ಮತ್ತೊಂದು ಇವೇ ಬೇರೆ. ಆದರೆ ಕಾನೂನಾತ್ಮಕವಾಗಿ ಆಗ್ತಕ್ಕಂಥ ತೀರ್ಮಾನಗಳು 4 ಗೋಡೆಗಳ ಮಧ್ಯೆ ಇವು ಕೂಡ ಬೇರೆ. ಪ್ರತಿಯೊಂದಕ್ಕೂ ಕೂಡ ಒಂದು ಆಧಾರ ಇರ್ತದೆ, ಇದಿರ್ತದೆ. ನನ್ನ ದೃಷ್ಟಿಯಲ್ಲಿ ಕುಮಾರ್ ಅವ್ರ ಹತ್ರ ಈಗಲೂ ನಂದು ಭಿನ್ನಾಭಿಪ್ರಾಯ ಅಂತೇಳಂದರೆ, ಅವರ ಅಭಿಪ್ರಾಯಕ್ಕೆ ನಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಅಭಿಪ್ರಾಯ ಅಂತೇಳಂದರೆ, ಮೊನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ನಾನು ಅಪೇಕ್ಷೆ ಪಟ್ಟಿದ್ದೆ ಅವರು BJP ಸೇರಿದ್ದಾರೋ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಕೊಡಬೇಕಾಗಿತ್ತು. ಆದರೆ ಅದು ಆ ವಿಷಯ ಅವರು ಇದರಲ್ಲಿ ಇಶ್ಯೂಸ್ ಟು ಬಿ ಡಿಸೈಡೆಡಲ್ಲಿ ಹಾಕ್ಕೊಂಡಿದ್ರೋ ಇಲ್ಲ ಗೊತ್ತಿಲ್ಲ. ಆಮೇಲೆ ಇದು ಪಕ್ಷೇತರರು ಪಾರ್ಟಿ ಸೇರಿದ್ರು ಅನ್ನೋ ವಿಚಾರ, ಯಾವಾಗ ಪಕ್ಷೇತರರು ಪಾರ್ಟಿ ಸೇರಿದಾಗ ಆಗ್ತದೆ, ಯಾವಾಗ ಒಬ್ಬ ಗೆದ್ದ ಶಾಸಕ ಪಾರ್ಟಿ ಬಿಟ್ಟಾಗ್ತದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವ್ಯಾಖ್ಯಾನ ಮಾಡಿದರೆ ಮುಂದಕ್ಕೆ ಅನುಕೂಲ ಆಗೋದು. ಆದರೆ ಇದರಲ್ಲಿ ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೊಮ್ಮಾಯಿ ಕೇಸ್ನಲ್ಲಿ ಶಾಸನಸಭೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ರಾಜ್ಯಪಾಲರ ಇತಿಮಿತಿ ಏನು ಅಂತ ಹೇಳಿದೆ. ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ರಾಜ್ಯಪಾಲರಿಗಿರ್ತಕ್ಕಂಥ ಅಧಿಕಾರದ ಬಗ್ಗೆ ಹೇಳಿದೆ. ಮೊನ್ನೆ ಬಂದಂಥ ಜಡ್ಜ್ಮೆಂಟಲ್ಲಿ ಸ್ಪೀಕರ್ ಅವರು ಕೂಡ ಯಾವ ರೀತಿ ನಡವಳಿಕೆ ಮಾಡಬೇಕು ಅಂತ. ಹಾಗಾಗಿ ಆಂಟಿ ಡಿಫೆಕ್ಷನ್ ಲಾದಲ್ಲಿ ಸ್ವಲ್ಪ ಸುಧಾರಣೆ ಕೋರ್ಟ್ಗಳು ಮಾಡ್ತಾ ಇದೆ. ಈಗ ಆಂಟಿ ಡಿಫೆಕ್ಷನ್ ಲಾನ ಸಂಪೂರ್ಣವಾಗಿ ಪುನರ್ವಿಮರ್ಶೆ ಮಾಡಲಿಕ್ಕೆ ಇದು ಸಕಾಲ. ಇದರಿಂದ ನಾವೆಲ್ಲ ಪಾಠ ಕಲಿಬೇಕು. ನಾಳೆ ಪರಿಣಾಮ ಏನಾದರೂ ಆಗಲಿ, ಅಸೆಂಬ್ಲಿ ಇರಲಿ ಹೋಗಲಿ, ಏನೇ ಹೋದರೂ ಕೂಡ ಚುನಾವಣೆಗಂತೂ ಹೋಗಲೇಬೇಕಾಗ್ತದೆ. ಅನೇಕ ಸರ್ತಿ ಇವರು ಮುಖ್ಯಮಂತ್ರಿಗಳೇ ತಯಾರಾಗಿದ್ದರು ಚುನಾವಣೆಗೆ, ಅವಧಿ ಪೂರ್ವ ಚುನಾವಣೆಗೆ. ಅದು ಈಗ ಕಾನೂನು ಬಲವಂತವಾಗಿ ಬರ್ತದೋ ಏನೋ ಗೊತ್ತಿಲ್ಲ. ಬಂದರೆ ಆ ಸಂದರ್ಭದಲ್ಲಿ ಅದನ್ನೆಲ್ಲರೂ ಕೂಡ ಎದುರಿಸಲೇಬೇಕಾಗ್ತದೆ. ಆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನವ್ರನ್ನ, ಕಾಂಗ್ರೆಸ್ ಹೈಕಮಾಂಡ್ನ ಅಥವಾ ರಾಜಭವನನ್ನು ಇವರು ಎಷ್ಟೇ ಟೀಕೆ ಮಾಡಿದರೂ ಕೂಡ ಇವರು ಕಳೆದ 3 ವರ್ಷದಲ್ಲಿ ನಡ್ಕೊಂಡಿರ್ತಕ್ಕಂಥ ನಡವಳಿಕೆ ಸರ್ಕಾರದಲ್ಲಿರ್ತಕ್ಕಂಥವ್ರು ಈ ಎಲ್ಲ ಒಂದೊಂದೇ ಹಗರಣಗಳು ಜನಗಳ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಇದು ಕರ್ನಾಟಕದ ರಾಜಕೀಯ ಸ್ವರೂಪವೇ ಇದರಿಂದ ಬೇರೆ ಆಗ್ತದೆ. ಮತ್ತು ಅಂತಿಮವಾಗಿ ಪಾರ್ಲಿಮೆಂಟು ಮತ್ತು ರಾಷ್ಟ್ರಪತಿಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಕೋರ್ಟಿನ ಮುಂದೆನೂ ಕೂಡ ಹೋಗ್ತದೆ. ಆದರೆ ಒಂದು ಸಸ್ಪೆಂಡೆಡ್ ಆ್ಯನಿಮೇಷನ್ ಇದ್ದಂಥ ಸಂದರ್ಭದಲ್ಲಿ ಅಂತಿಮ ತೀರ್ಮಾನ ಅಲ್ಲದೆ ಇರತಕ್ಕಂಥ ಕಾರಣಕ್ಕೆ 6 ತಿಂಗಳ ಒಳಗೆ ಕೋರ್ಟು ಅದರ ಮಧ್ಯೆ ಇಂಟರ್ಫಿಯರ್ ಆಗಲಿಕ್ಕೆ ಇಷ್ಟಪಡಲಿಕ್ಕಿಲ್ಲ. ಯಾಕೆಂದರೆ ಅದೇನು ಅಂತಿಮ ತೀರ್ಮಾನ ಅಲ್ಲ, ಸರ್ಕಾರ ವಜಾ ಮಾಡಿರ್ತಾರೆ, ಸಸ್ಪೆಂಡೆಡ್ ಆ್ಯನಿಮೇಷನ್ ಇಟ್ಟಿರ್ತಾರೆ. ಆದರೆ ಅದು ಮತ್ತೆ ರಿವೈವ್ ಆಗ್ತದೋ ಇಲ್ಲೋ ಅನ್ನೋತಕ್ಕಂಥ ಕುತೂಹಲ ಇನ್ನೂ ಇರ್ತದೆ. ರಿವೈವ್ ಆದರೂ ಆಗ್ಬೋದು, ಆಗದೇನೂ ಹೋಗ್ಬೋದು. ಹಾಗಾಗಿ ಅದರ ಮಧ್ಯೆ 6 ತಿಂಗಳ ಮಧ್ಯೆ ಕೋರ್ಟ್ಗಳು ಇಂಟರ್ವ್ಯೂನ್ ಆಗಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯಪಾಲರ ಕಾರ್ಯನಿರ್ವಹಣೆ ಮಧ್ಯೆ ಬರ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಅಕಸ್ಮಾತಾಗಿ ಸಸ್ಪೆಂಡೆಡ್ ಆ್ಯನಿಮೇಷನ್ ಇವತ್ತು ಅಥವಾ ನಾಳೆ ಆದರೆ 6 ತಿಂಗಳೊಳಗೆ ನಡೀತಕ್ಕಂಥ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಅಥವಾ ಹೊರಗೆ ಬರ್ತಕ್ಕಂಥ ಹಗರಣಗಳು, ಆಗ್ಬೋದಾಗಿರ್ತಕ್ಕಂಥ ಅನೇಕ ತೆಗೆದುಕೊಳ್ಬೋದಂಥ ಆಯಾಮಗಳು, ಇವೆಲ್ಲದರ ಆಧಾರದ ಮೇಲೆ ಮುಂದಿನ ರಾಜಕಾರಣ ಕರ್ನಾಟಕದಲ್ಲಿ ತೀರ್ಮಾನ. ಕುಮಾರ್, ಸಸ್ಪೆಂಡೆಡ್ ಆ್ಯನಿಮೇಷನ್ ಅನ್ನೋದನ್ನು ತುಂಬ ಸೀರಿಯಸ್ ಕಾನ್ಸಿಕ್ವೆನ್ಸ್ ಅದು. ಅಂದರೆ ಚುನಾಯಿತ ಸರ್ಕಾರನ ರದ್ದುಗೊಳಿಸಿ ಅಮಾನತಲ್ಲಿಟ್ಟು ಒಂದು ಗವರ್ನರ್ಗೆ ಅದನ್ನು ಆಳ್ವಿಕೆ ಕೊಡುವಂಥ ಒಂದು ಪರಿಸ್ಥಿತಿ ಅದು. ಆ ಪರಿಸ್ಥಿತಿ ಬರಲಿಕ್ಕೆ 2-3 ಕಾರಣಗಳಿದೆ. ಆ ಕಾರಣ ಉದ್ಭವಿಸ್ಬೇಕಲ್ಲಿ. ಏನದು? ಒಂದು ಬ್ರೇಕ್ ಡೌನ್ ಆಫ್ ಲಾ ಆ್ಯಂಡ್ ಆರ್ಡರ್. ಎರಡನೇದು ಚುನಾಯಿತ ಪ್ರತಿನಿಧಿಗಳಿಂದ ಅವ್ರ ಸರ್ಕಾರ ಆಳ್ವಿಕೆ ಆಗದಿರುವಂಥ ಪಕ್ಷದಲ್ಲಿ ಆವಾಗ ಗವರ್ನರ್ಗೆ ಅಥಾರಿಟಿ ಬರೋದು. ಅಥಾರಿಟಿ ಬಂದು ಅದು ರೆಕಮೆಂಡ್ ಮಾಡಿ ಕೆಲವು ಪ್ರೊಸೀಜರ್ಸಲ್ಲಿ ಫಾಲೋ ಅಪ್ ಮಾಡಬೇಕಾಗತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಈವನ್ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ನ ರಿವರ್ಸ್ ಮಾಡಿದಾಗ ಸುಪ್ರೀಂ ಕೋರ್ಟ್ಗೂ ಇನ್ನರೆಂಟ್ ಪವರ್ಸ್ ಇರುತ್ತೆ. ಈ ಥರ ಒಂದು ಆ್ಯಸ್ ಅನ್ ಅಕ್ಟೋಬರ್ 2006 ದೇರ್ ವಾಸ್ ಎ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದ್ದು ಅದನ್ನು ಈ ಥರ ಇವರು ಸ್ಪೀಕರು ಮತ್ತು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಮ್ಯಾನೇಜ್ ಮಾಡಿದ್ರು ಅಂತಾಗ ಸುಪ್ರೀಂ ಕೋರ್ಟ್ ಕೂಡ ಇಟ್ ಸೆಲ್ಫ್ ಗಿವನ್ ಎ ಡೈರೆಕ್ಷನ್ ಟು ಡಿಸಾಲ್ವ್ ದ ಗೌರ್ಮೆಂಟ್. ಅದನ್ನು ಮಾಡಿಲ್ಲ ಇದರಲ್ಲಿ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಇದ್ದಂಥ ಸ್ಥಿತಿ ಈಗಿಲ್ಲ. ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಕೈಯನ್ನು ಕಾಮೆಂಟ್ ಮಾಡಿಲ್ಲ. ಅದರಿಂದ ಈಗಿರುವಂಥ ಪರಿಸ್ಥಿತಿಯಲ್ಲಿ ಇಂಪೊಸಿಷನ್ ಆಫ್ ದಿ ಪ್ರೆಸಿಡೆಂಟ್ ರೂಲ್ 346 ಬರೋದು ತುಂಬ ಕಷ್ಟ. ಬಿಕಾಸ್ ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. ರೈಟ್ ಸರ್.
ರೈಟ್, ಥ್ಯಾಂಕ್ ಯು ಡಾಕ್ಟ್ರೇ ಮತ್ತು ಕುಮಾರ್ ಆ್ಯಂಡ್ ಶಂಕರ್ಜಿ. ನಿಮ್ಮ ಜೊತೆ ಎಷ್ಟೋ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಧನ್ಯವಾದ ಮೂವರು ಕೂಡ. ಗವರ್ನರ್ ವರ್ಸಸ್ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ ಅನೇಕ ಒಪಿನಿಯನ್ಗಳನ್ನು. ಕುಮಾರ್ ಒಬ್ಬರು ಕಾನೂನು ಪಂಡಿತರಾಗಿ, ಶಂಕರ್ಜಿ ಕೂಡ ಒಬ್ಬ ನ್ಯಾಯವಾದಿಯಾಗಿದ್ದು ರಾಜಕಾರಣಿಯಾಗಿದ್ದು, ನ್ಯಾಯದ ಕಂಪ್ಲೀಟ್ ಅವ್ರಿಗೂ ಕೂಡ ಅರಿವಿದ್ದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಜೊತೆಗೆ ರಾಜ್ಯದಲ್ಲಿ ಮುಂದೆ ಆಗಬಹುದಾದಂಥ ಬೆಳವಣಿಗೆಗಳು, ರಾಜ್ಯಪಾಲರ ನಿರ್ಧಾರ, ಕೇಂದ್ರ ಕೈಗೊಳ್ಳಬಹುದಂಥ ನಿರ್ಣಯ, ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾವು ಪರಾಮರ್ಶಿಸ್ತಾ ಹೋದ್ವಿ. ಆದರೆ ಅಂತಿಮವಾಗಿ ನಾವು ಇದನ್ನು ಕರೆಕ್ಟಾಗಿ ನಾವು ಚರ್ಚೆ ಮಾಡಬೇಕು ಅಂದರೆ ರಾಜ್ಯಪಾಲರು ಏನು ವರದಿಯನ್ನು ಕಳಿಸಿದ್ದಾರೆ, ಆ ವರದಿಯಲ್ಲಿ ಏನು ಅಂಶಗಳಿದೆ, ಈ ಅಂಶಗಳು ರಾಜ್ಯಪಾಲರು ಈ ನಿರ್ಣಯಕ್ಕೆ ಬರೋದಕ್ಕೆ, ಈ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವ ಅಂಶಗಳು, ಜೊತೆಗೆ ಸಂವಿಧಾನಿಕ ಬಿಕ್ಕಟ್ಟು ಏನು ಉದ್ಭವಿಸುತ್ತೆ, ಏನು ಉದ್ಭವಿಸಲ್ಲ. ಸಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುತ್ತೆ ಅನ್ನೋದಾದರೆ ರಾಜ್ಯಪಾಲರ ಕಣ್ಣಿಗೆ ಅದು ಹೇಗೆ ಸಾಂವಿಧಾನಿಕ ಬಿಕ್ಕಟ್ಟು ಅನ್ನಿಸ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿರೋ ಅಂಶಗಳನ್ನು ಏನಾದರೂ ಪ್ರಸ್ತಾಪ ಮಾಡಿದಾರಾ, ಹೀಗೆ ಅನೇಕ ಅಂಶಗಳಿದೆ. ಇದೊಂದು ರೀತಿ ಕಗ್ಗಂಟಾದ ಕಾನೂನಿನ ವಿಚಾರಗಳು. ಇದು ಸಂಪೂರ್ಣವಾಗಿ ಬಗೆಹರಿಬೇಕು ಅಂತ ಹೇಳಿದರೆ ರಾಜ್ಯಪಾಲರ ವರದಿಯಲ್ಲಿ ಏನು ಅಂಶಗಳಿದೆ ಅನ್ನೋದು ತಿಳಿಬೇಕು. ಕೇಂದ್ರ ಸಂಪುಟ ಏನು ನಿರ್ಧಾರ ಕೈಗೊಳ್ಳುತ್ತೆ, ಕೇಂದ್ರ ಸಂಪುಟ ನಿರ್ಧಾರ ಅಥವಾ ರಾಜಕೀಯ ವ್ಯವಹಾರಗಳ ಸಮಿತಿ ಕೈಗೊಳ್ಳುವ ನಿರ್ಧಾರ ಯಾವ ಆಧಾರದ ಮೇಲೆ ನಿರ್ಧಾರ ಕೈಗೊಂಡಿದೆ ಅನ್ನೋದು ಕೂಡ ಬಹುಶಃ ಸಂಜೆ ವೇಳೆಗೆ ಗೊತ್ತಾಗ್ಬೋದು. ಇದರ ಮಧ್ಯೆ ರಾಜ್ಯ ಸರ್ಕಾರ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ನಡೆಸಿದೆ, ಸಾಂಕೇತಿಕ ಪ್ರತಿಭಟನೆ ಕೂಡ ನಡೆಸ್ತಾ ಇದೆ. ಇದು ಎಲ್ಲ ಬೆಳವಣಿಗೆಗಳು ಕೂಡ ಬಹುಶಃ ಸಂಜೆ ಹೊತ್ತಿಗೆ ಅಥವಾ ನಾಳೆ ಬಗೆಹರಿಯುವ ಸಾಧ್ಯತೆಗಳಿದೆ. ಆದರೆ ಈ ಕಾನೂನಿನ ಪರಾಮರ್ಶೆ ಇದೆಯಲ್ಲ, ಬಹುಶಃ ಇದು ನಿಲ್ಲುವಂಥದ್ದಲ್ಲ. ಪ್ರತಿ ಬಾರಿನೂ ಕೂಡ ಒಂದೊಂದು ಸಮಸ್ಯೆ ಉದ್ಭವಿಸಿದಾಗ ಒಂದು ಕಾನೂನು ಅನೇಕ ರೀತಿಯಲ್ಲಿ ಪರಾಮರ್ಶೆಗೆ ಒಳಪಡ್ತಲೇ ಹೋಗುತ್ತೆ, ಸಂವಿಧಾನದ ವಿಚಾರ ಅಥವಾ ಕಾನೂನಿನ ವಿಚಾರ. ಸೊ ಪ್ರತಿ ಬಾರಿನೂ ಕೂಡ ಬೇರೆ ಬೇರೆ ಅಂತ ಆಯಾಮಗಳು, ಅರ್ಥಗಳು ಬರುತ್ತೆ. ಒಬ್ಬೊಬ್ಬ ಕಾನೂನು ಪಂಡಿತರು ಒಬ್ಬೊಂದು ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ. ಕೋರ್ಟ್ಗಳಲ್ಲೂ ಕೂಡ ಇದೇ ರೀತಿ ವಾದ ವಿವಾದಗಳೆಲ್ಲ ನಡೆಯುತ್ತೆ. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಅಂದರೆ ಎಲ್ಲಾದರೂ ಮುಕ್ತಾಯ ಕಾಣಬೇಕಲ್ಲ, ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಬರುತ್ತೆ, ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳಲ್ಲಿ. ಸೊ ಈ ಬಾರಿ ಕೂಡ ಅನರ್ಹ ಶಾಸಕರ ತೀರ್ಮಾನ ಕೂಡ ಸಾಂವಿಧಾನಿಕ ಬೆಂಚಿಂದ ಬಂತು. ಆ ತೀರ್ಮಾನದ ನಂತರ ಹುಟ್ಟುಕೊಂಡಿದ್ದ ಚರ್ಚೆಗಳನ್ನೆಲ್ಲನೂ ಕೂಡ ನೀವು ಗಮನಿಸ್ತಲೇ ಬರ್ತಿದ್ದೀರಿ.